ಸ್ವಾಮಿ ಆ್ಯಂಡ್ ನೀತು ವನಜಾಕ್ಷಿ ರಾಘವೇಂದ್ರ ಅವರು ಅದ್ಭುತವಾಗಿ ಆ ಪಾತ್ರನ ನಿಭಾಯಿಸಿದ್ದಾರೆ. ಚಿತ್ರನೂ ಚೆನ್ನಾಗಿದೆ, ಹೊಸಬ್ರ ಪ್ರಯತ್ನ, ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ಮೊದಲೇ ಸಲಿಗೆ ಬಣ್ಣ ಹಚ್ಚಿದ್ದಾರೆ. ಪ್ರೊಡ್ಯೂಸರ್ ಕನ್ನಡ ಚಿತ್ರ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಪ್ರೀಮಿಯರ್ ಶೋ ಇಟ್ಟು ಈ ಥರ ಬಜೆಟ್ ಇಟ್ಕೊಂಡು ಈ ಚಿತ್ರನ ಮಾಡಿ ಒಂದು ಯಂಗ್ ಎನರ್ಜೆಟಿಕ್ ಒಂದು ಪೀಳಿಗೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಐ ಲವ್ ಮೈ ಫ್ರೆಂಡ್ಸ್. 3 ಜನ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಅವ್ರ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ. ಐ ಥಿಂಕ್ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಅವ್ರಿಗೆ ಬರಬೇಕು, ಅವ್ರಿಗೆ ಸಿಗಬೇಕು. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನೇ ಐಶ್ವರ್ಯ ಶಿಂದೋಗಿ. ಸೊ ಇವಾಗ ತಾನೇ ಶಿಖಂಡಿ ಮೂವಿನ ನೋಡ್ಕೊಂಡ್ ಬಂದೆ ಆ್ಯಂಡ್ ನನ್ನ ಪ್ರೀತಿಯ ಸ್ನೇಹಿತೆಯಾದ ನೀತು ವನಜಾಕ್ಷಿ ಅವರು ಶಿಖಂಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಅದ್ಭುತವಾದ ನಟಿ ಅಂತಾನೆ ಹೇಳ್ಬೋದು. ನಂದು ಅವ್ರದ್ದು ಒಡನಾಟ ಸೂಪರ್ ಕ್ವೀನ್ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಸ್ಟಾರ್ಟ್ ಆಗಿದ್ದು, ಅಲ್ಲೇನೆ ನೋಡ್ಬಿಟ್ಟಿದ್ದೀನಿ ಅವ್ರದ್ದು ಸಿಕ್ಕಾಪಟ್ಟೆ ಎನರ್ಜಿ. ಅರ್ಧನಾರೀಶ್ವರ ಅದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂಡ್ ಈ ಒಂದು ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಶಿಖಂಡಿ ಅನ್ನೋ ಪದ ಕೇಳಿದ ತಕ್ಷಣ ಎಲ್ರಿಗೂ ಒಂಥರ ಆಗೋದು, ಬಟ್ ಇವಾಗ ಅದು ಒಂದು ಪವರ್ ಅಂತಾನೆ ಅನ್ಸುತ್ತೆ. ಅಂಡ್ ತುಂಬಾ ಇಂಟೆನ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಇರ್ಬೋದು, ಅವರ ಒಂದು ಜೋಗತಿಯರ ಒಂದು ಸಾಂಗ್ ಇರ್ಬೋದು, ಆ ಮಂಗಳಮುಖಿಯರದು ಸಾಂಗ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ತುಂಬಾ ಡಿಫ್ರೆಂಟ್ ಆಗಿದೆ ಜಾನರು. ಅಂಡ್ ಎಲ್ಲಿ ಒಳ್ಳೆತನ ಇರುತ್ತೆ, ತುಂಬಾ ಪ್ರೀತಿ ಎಲ್ಲಿರುತ್ತೋ, ಕೆಟ್ಟ ಕಾಲ ಬಂದಾಗ ಅವರು ಇನ್ನೂ ಫುಲ್ಲು ರೆಬೆಲ್ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂಡ್ ಯಾರಿಗೂ ಕರ್ಮ ಬಿಡೋದಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಕರ್ಮ ರಿಟರ್ನ್ಸ್. ಸೊ ಶಿಖಂಡಿನ ನೋಡಿ ಸಪೋರ್ಟ್ ಮಾಡಿ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ಗೆ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ವಿ, ತುಂಬಾ ಅದ್ಭುತವಾಗಿದೆ. ಅಂಡ್ ಮಹಾಭಾರತದಲ್ಲಿ ಶಿಖಂಡಿಯ ಪಾತ್ರ ಎಷ್ಟು ಮುಖ್ಯವಾಗಿದೆ ಅಂಡ್ ಆ ಪಾತ್ರನ ಎಷ್ಟು ಜನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡಿದ್ರೆ ಅನ್ನೋದನ್ನ ಸಿನಿಮಾ ಮುಖಾಂತರ ತೋರಿಸಿದ್ರೆ, ಇಡೀ ಮಹಾಭಾರತ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಶಿಖಂಡಿ ಆ ಒಂದು ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಸಮಾಜದಲ್ಲಿ ಈ ತರ ಹಲವಾರು ಏನೋ ಸಿಚುವೇಶನ್ಸ್ ಗಳು ನಡೆದಾಗ, ಘಟನೆಗಳು ನಡೆದಾಗ ಶಿಖಂಡಿಯಾಗಿ ನಿಂತ್ಕೊಂಡು ಅದೆಲ್ಲವನ್ನು ಮೆಟ್ಟು ನಿಲ್ಲುವಂತ ಒಂದು ಪಾತ್ರ, ಒಂದು ತುಂಬಾ ಪವರ್ಫುಲ್ ಮೆಸೇಜ್ ನ ಇರುವಂತ ಒಂದು ಸಿನಿಮಾ. ನೀತಿಗೋಸ್ಕರ ಬಂದ ಸಿನಿಮಾ ನೋಡೋದಕ್ಕೆ, ಆದ್ರೆ ಎಲ್ರು ಫ್ಯಾನ್ ಆದ ಸಿನಿಮಾ ನೋಡ್ತಾ. ಅದ್ಭುತವಾಗಿರುವಂತ ಡೈರೆಕ್ಷನ್, ಡೈಲಾಗ್ ರೈಟಿಂಗ್, ಮ್ಯೂಸಿಕ್ ಅಂಡ್ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ಅಂಡ್ ನೀತು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ 7 ಜನ, ರಾಘು ಆಗಿರ್ಬೋದು, ನೀತು, ನಿಖಿತಾ ಅವರು, ಹಾಗೆ ಹಲವಾರು ಜನ, ಆ 7 ಜನ ಜೋಗತಿಯರಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಿಖಿಲ್ ಇಸ್ ಅ ಫ್ರೆಂಡ್ ಆಫ್ ಮೈನ್. ಅಂಡ್ ತುಂಬಾ ಒಳ್ಳೆ ಸಿನಿಮಾ. ಕನ್ನಡಕ್ಕೆ ಈ ತರದೊಂದು ಮೈಥಾಲಜಿಕಲ್ ಒಂದು ಟಚ್ ಇಟ್ಕೊಂಡು ಬರುವಂತ ಸಿನಿಮಾಗಳು ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಜೈ ಶಿಖಂಡಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ಈಗ ತಾನೇ ಜಸ್ಟ್ ಶಿಖಂಡಿ ಮೂವಿನ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ಇವಾಗ ಗೊತ್ತಾಯಿತು. ಮಂಗಳಮುಖಿಯರಿಗೆ ಏನೇನೆಲ್ಲ ಕಷ್ಟ ಇರುತ್ತೆ, ಹೆಂಗೆಲ್ಲ ಇರುತ್ತೆ ಅಂತ ಮೂವಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ರಾಘು ಆಗಿರಲಿ, ನೀತು ಮತ್ತು ನಿಖಿತಾ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಶಿಖಂಡಿ ಟೀಮ್ಗೆ. ಥ್ಯಾಂಕ್ ಯು. ಶಿಖಂಡಿ ಸಿನಿಮಾ ಶುಭಾಶಯಗಳು ಟೀಮ್ಗೆ. ಆ್ಯಂಡ್ ಖುಷಿ ಏನಂದರೆ, ಮೊದಲು ನಮ್ದು ಹೇಳ್ಬಿಟ್ಟು ಹೇಳ್ತೀನಿ, 2 ವೀಕ್ಸಿಗೆ ನಮ್ದು OTT ಬರ್ತಾಯಿತ್ತು, ಅದು ನೋಡಿ. ಈಗ ಸದ್ಯಕ್ಕೆ ಥಿಯೇಟ್ರಲ್ಲಿ ಇದನ್ನು ನೋಡಿ. ಒಂದು ವಿಶೇಷವಾದ ಸಿನಿಮಾ. ಶಿಖಂಡಿ ಟೈಟ್ಲೇ ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ನಿಮಗೆ ಒಂದು ನೆನಪಿಟ್ಕೊಳ್ಳಿ, ಶಿಖಂಡಿ ಅಂತ ಹೇಳಿದ್ರೆ ಏನಂದರೆ, ಮಹಾಭಾರತದಲ್ಲಿ ಮಹಾಮಹಿಮರಾದ ಭೀಷ್ಮನ್ನ ಕೂಡ ಬಿಲ್ಲನ್ನ ಕೆಳಗಿಳಿಸ್ತವ್ರು ಶಿಖಂಡಿ. ಇನ್ಕ್ಲೂಡಿಂಗ್ ಕೃಷ್ಣ ಕೂಡ ಅದು ಮಾಡೋಕ್ಕಾಗಿರಲ್ಲ. ಶಿಖಂಡಿ ಅವರ ಶಸ್ತ್ರತ್ಯಾಗವನ್ನು ಮಾಡಿಸುತ್ತಾರೆ. ಸ್ವಂತ ಶಿಖಂಡಿ ಟೈಟ್ ಇಟ್ಕೊಂಡು ಮಾಡಿದ್ದಾರೆ. ಹೀರೋ, ಹೀರೋಯಿನ್ ಎಲ್ರಿಗೂ ಶುಭಾಶಯಗಳು. ನಿಜವಾಗ್ಲೂ ಚೆನ್ನಾಗಿದೆ. ಅಂಡ್ ನನ್ನ ಸಿನಿಮಾದ ನಾಯಕಿಯಾದಂಥ ನಿಖಿತಾ ಅವರು ಕೂಡ ಈ ಸಿನಿಮಾದಲ್ಲಿ ಬಹಳ ಪವರ್ಫುಲ್ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆಗಳು. ರಾಘು ಅತ್ಯಂತ ಆಪ್ತಾಮಿಡಿ. ಸಿನಿಮಾದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ರೀರೆಕಾರ್ಡಿಂಗ್ ಮಾಡಿರೋದು ಪ್ರದ್ಯೋಧನ್ ಅವರು. ನನ್ನ ಮೊದಲನೇ ಸಿನಿಮಾ ಇಂಡಸ್ಟ್ರಿಗೆ ತೆಲುಗುವಿಂದ ಕರ್ಕೊಂಡ್ಬಂದಿದ್ದು ನಮ್ಮ ಸಿನಿಮಾಯಿಂದ. ಅಲ್ಲಿ ಶುರುವಾದ ಜರ್ನಿ ದೇವರಂತ ಮನುಷ್ಯರಿಂದ ಇಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದೆ. ಬಹಳ ಪ್ರತಿಭಾವಂತ. ರೀರೆಕಾರ್ಡಿಂಗ್ ಈ ಸಿನಿಮಾದ ಹೈಲೈಟ್. ಹೀರೋ, ಹೀರೋಯಿನ್ ನೀತು ಅವ್ರು ಇರ್ಬೋದು, ನಿಖಿತಾ ಅವ್ರು ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಸೆಕೆಂಡ್ ಹಾಫು ತುಂಬ ಸ್ಪೀಡ್ ಇದೆ ಸಿನಿಮಾ. ತುಂಬ ಸಖತ್ತು ಸ್ಪೀಡ್ ಇದೆ. ಒಂದು ಹಾರರ್, ಆ್ಯಕ್ಷನ್ ಎಲ್ಲವೂ ಇರುವಂತಹ ಒಂದು ಕಂಪ್ಲೀಟ್ ಮಾಸ್ ಪ್ಯಾಕೇಜ್. ಫಸ್ಟ್ ಹಾಫ್ ಕಾಮಿಡಿ ಆದರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಹಾರರ್ ಪ್ಯಾಕೇಜ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ತಂತ್ರಜ್ಞರಿಗೆ ಆ್ಯಂಡ್ ಆರ್ಟಿಸ್ಟ್ಗಳಿಗೆ ಒಳ್ಳೇದಾಗಲಿ.
ಮಿಸ್ ಮಾಡದೆ ಎಲ್ಲ ಥಿಯೇಟ್ರಲ್ಲಿ ನೋಡಿ ಹಾರೈಸಿ. ತುಂಬ ಅದ್ಭುತವಾಗಿದೆ. ನಾನು ಸಿಕ್ಕಾಪಟ್ಟೆ ಕನ್ನಡ ಸಿನಿಮಾಗಳನ್ನ ನೋಡ್ತಿರ್ತೀನಿ ಥಿಯೇಟ್ರಲ್ಲಿ. ಒಂದು ಆಡಿಯನ್ಸ್ ಆಗಿ ಹೇಳ್ತಿದ್ದೀನಿ 100% ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ಈ ಮಹಾಭಾರತದ ಕೆಲವೊಂದು ಶ್ಲೋಕಗಳು ಬಂದೋಯ್ತು. ಮಹಾಭಾರತದ ಕೆಲವೊಂದು ಅದ್ಭುತ ಸಾಲುಗಳು ಸಿನಿಮಾದಲ್ಲಿ ಮಧ್ಯ ಮಧ್ಯ ಬಂದು ಹೋಗ್ತಿರುತ್ತೆ. ಅದಂತೂ ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ನೀತು ಅವರಾಗ್ಬೋದು, ಬಾಲರಾಜು ಮಾಲ್ವಾಡಿ ಸರ್ ಆಗಿರ್ಬೋದು, ಚೀಶ್ಮಾ ಆಗಿರ್ಬೋದು, ನಿಖಿತಾ ಮೇಡಮ್ ಆಗಿರ್ಬೋದು, ಆಲ್ಮೋಸ್ಟ್ ಬಹುತೇಕ ದೊಡ್ಡ ತಾರಾ ಬಳಗವನ್ನು ಹೊಂದಿದೆ ಈ ಸಿನಿಮಾ. 100% ಸಕ್ಸಸ್ ಆಗಲಿ. ಎಲ್ಲರೂ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾವು ಶಿಖಂಡಿ ಮೂವಿಗೆ ಬಂದಿದ್ದೀವಿ. ದ ವಾರಿಯರ್. ಕರ್ನಾಟಕ ನಾಡಿನ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ. ದಿಸ್ ಇಸ್ ಅನ್ ಮೆಸೇಜ್ ವಾಟ್ ವಿ ಹ್ಯಾವ್ ಗಿವೆನ್ ಟು ದ ಸೊಸೈಟಿ. ನೀವೆಲ್ಲರೂ ಕೂಡ ಥಿಯೇಟರ್ಗೆ ಬಂದು ದಯವಿಟ್ಟು ಈ ಸಿನಿಮಾನ ನೋಡಬೇಕು. ಆ್ಯಂಡ್ ಯು ಶುಡ್ ಪೀಪಲ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಟು ಸಪೋರ್ಟ್ ದಿಸ್ ಕಾಸ್. ಸಮಾಜದಲ್ಲಿ ಏನೋ ಒಂದು ಬದಲಾವಣೆಗೋಸ್ಕರ ಇಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಅದ್ಭುತವಾಗಿ ಬಂದೈತೆ. ಹೇಳ್ಬಾರ್ದು, ಅದು ಎಕ್ಸ್ಪ್ರೆಷನ್ಸ್ ಭಾಳಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಶಿಖಂಡಿ ಟೀಮ್. ಎಲ್ಲರಿಗೂ ಪ್ರತಿಯೊಬ್ಬರು ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ದಯವಿಟ್ಟು ಕರ್ನಾಟಕ ನಾಡಿನ ಜನತೆಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ನಿಮ್ಮ ಅಮೂಲ್ಯದ ಟೈಮ್ನ ಬಿಟ್ಟು ಒಂದು ಸತಿ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಕಾಮೆಂಟ್ ಮಾಡಬೇಡಿ ಹಂಗೆ ಹಿಂಗೆ ಅಂತ, ನೋಡಾದ್ಮೇಲೆ ಕಾಮೆಂಟ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸ್ಪೆಷಲಿ ಐ ಲವ್ ದ ಮೂವಿ. ತುಂಬಷ್ಟು ಚೆನ್ನಾಗೈತೆ. ಐ ಫೆಲ್ಟ್ ಒಂದು ಸ್ವಲ್ಪ ಅಳುನು ಬಂತು, ನಗುನು ಬಂತು. ಲೈಕ್ ಆಲ್ ದ ಇಮೋಷನ್ಸ್ ವೇರ್ ಇನ್ ದಿಸ್ ಮೂವಿ. ಆ್ಯಂಡ್ ನೀತು ವನಜಾಕ್ಷಿ ಅವರು ಆ್ಯಂಡ್ ಭಾಳಷ್ಟು ಜನ ನಮ್ಮ ಕಮ್ಯುನಿಟಿಯವರು, ವಿ ಹ್ಯಾವ್ ಆಲ್ ಆರ್ ಆಕ್ಟೆಡ್ ಇನ್ ದಿಸ್ ಮೂವಿ. ದೇರ್ ಇಸ್ ನೋ ವರ್ಡ್ಸ್ ಟು ಟೆಲ್ ಅಬೌಟ್ ದಮ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಕರ್ನಾಟಕ ನಾಡಿನ ಜನಗಳ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ಪ್ರೊಡ್ಯೂಸರ್, ನಿರ್ಮಾಪಕರು ಮತ್ತು ಡೈರೆಕ್ಟರು, ಕ್ಯಾಮ್ರಾಮ್ಯಾನ್ ಎಲ್ಲರಿಗೂ ನಮಸ್ಕಾರ. ಈ ಶಿಖಂಡಿ ಮೂವಿ ಯಾರ್ಯಾರು ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಶಿಖಂಡಿ ಮೂವಿನ ಎಲ್ಲರೂ ನೋಡಲೇಬೇಕಾಗಿದೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡಬೇಕಾಗಿರೋ ಮೂವಿ. ಮಂಗಳಮುಖಿಯರ ಬಗ್ಗೆ ಏನೇನೋ ಅಪಪ್ರಚಾರ ಮಾಡ್ತಾರೆ. ಅವರು ಗೃಹ ಪ್ರವೇಶಕ್ಕೆ ಬರ್ತಾರೆ, ಸಿಗ್ನಲ್ ಅಲ್ಲಿ ಇರ್ತಾರೆ, ಮದುವೆ ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ. ಈ ಶಿಖಂಡಿ ಮೂವಿನ ಬಂದು ನೋಡಿದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಈ ಮೂವಿ ಯಾವ ಥರ ಮೆಸೇಜ್ ಕೊಟ್ಟಿದ್ದಾರೆ. ಮಂಗಳಮುಖಿಯರು ಈ ಸಮಾಜದಲ್ಲಿ ಬದುಕಕ್ಕೊಂದು ಅವಕಾಶ ಬೇಕು ಅಂತವ ಎಲ್ಲರ ಹತ್ರ ನಾವು ಬೇಡ್ಕೊಂತೀವಿ. ಎಲ್ಲೆಲ್ಲಿ ಮೂಲೆಯಲ್ಲಿ ಇದ್ದಾರೆ ಮಂಗಳಮುಖಿಯರು, ಈ ಥರ ವನಜಾಕ್ಷಿ ಅನ್ನೋರು, ಪ್ರತಿಭೆ ಅಂತವ್ರು ಎಲ್ಲೆಲ್ಲೋ ಇದ್ದಾರೆ. ಅಂಥವ್ರೆಲ್ಲರನ್ನೂ ಕರ್ಕೊಂಡು ಬಂದು ಈ ಸಮಾಜದಲ್ಲಿ ತೋರಿಸ್ಬೇಕು ಅಂತವ ಪ್ರೊಡ್ಯೂಸರ್, ನಿರ್ಮಾಪಕರು ಯಾರ್ಯಾರು ಅವ್ರೆ ಎಲ್ಲರಿಗೂ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಈ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಈ ಮಂಗಳಮುಖಿಯರು ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಳಕ್ ಲಾಯಕ್ಕು, ಇನ್ನೊಂದು ನಿಂತ್ಕೊಳಕ್ ಲಾಯಕ್ಕು ಅಂತ ಹೇಳ್ತಾರೆ. ಇಲ್ಲ ಇದು ತಪ್ಪು. ಇದು ಈ ಮೆಸೇಜ್ನ ನೀವೆಲ್ಲರಿಗೂ ಪ್ರತಿಯೊಬ್ಬರಿಗೂ ತೋರಿಸ್ಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಶಿಖಂಡಿ ಮೂವಿಗೆ ಜೈ, ಶಿಖಂಡಿ ಮೂವಿಗೆ ಜೈ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಅಂತ. ಸಿನಿಮಾ ನೋಡೋಷ್ಟೊತ್ತಿಗೂ ನಮ್ಮನ್ನ ಮರ್ತೋಗಿದ್ವಿ. ಅಷ್ಟೊಂದು ಅದ್ಭುತವಾಗಿತ್ತು ಸಿನಿಮಾ. ಎಲ್ಲರೂ ಅಷ್ಟೊಂದು ಜೋಗತಿ ಕ್ಯಾರೆಕ್ಟರ್ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಜೋಗತಿ ಬಗ್ಗೆ ಹಿಂಗಿರುತ್ತೆ ಈ ಥರ. ನಾವು ಮಂಗಳಮುಖಿ ಆಗಿದ್ದು ನಮ್ಮ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಜೋಗತಿ ಕ್ಯಾರೆಕ್ಟರ್ ಬಗ್ಗೆ. ಬಟ್ ಅಷ್ಟೊಂದು ಅದ್ಭುತವಾಗಿ ಬಂದಿದೆ ಸಿನಿಮಾ. ಜೋಗತಿ ಬದುಕು ಅವ್ರು ಏನು ನೀತಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಚಿತ್ರದಲ್ಲಿ ತುಂಬ ಖುಷಿ ಆಯಿತು. ಬಟ್ ಶಿಖಂಡಿ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಎಲ್ಲರೂ ನೋಡುವಂಥ ಸಿನಿಮಾ. ನೋಡಲೇಬೇಕು. ನಮ್ಮವ್ರು ನಾವು ಸಪೋರ್ಟ್ ಮಾಡಬೇಕು. ಹಂಗಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ, ಶಿಖಂಡಿ ಮೂವಿನ ಬಂದು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆ ಯಶಸ್ಸು ಕಾಣಲಿ ಅಂತ ಕೇಳಿ. ತುಂಬಾ ಚೆನ್ನಾಗಿತ್ತು. ವಾರನ್ ಸೀನ್ ಅಲ್ಲಿ ತುಂಬಾ ಗೂಸ್ ಬಂಪ್ಸ್ ಬಂದಿತ್ತು ನನಗೆ. ಆ ತಾಯಿ ಸೆಂಟಿಮೆಂಟ್ ಎಲ್ಲ ತುಂಬಾ ಒಳ್ಳೇದು. ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಪ್ಲೀಸ್ ಬನ್ನಿ, ಸಪೋರ್ಟ್ ಮಾಡಿ, ಶಿಖಂಡಿ ಮೂವಿನ ನೋಡಿ. ನಮಸ್ಕಾರ ಎಲ್ಲರಿಗೂ. ಶಿಖಂಡಿ ಮೂವಿಗೆ ಬಂದಿದ್ದೀವಿ. ನನ್ನ ಫ್ರೆಂಡ್ ನೀತು ವನಜಾಕ್ಷಿ ಸೂಪರ್ಬಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನೀತು ನೋಡೋಕ್ಕೆ. ಈ ಸ್ಟೇಜಲ್ಲಿ ತುಂಬ ಕಷ್ಟಪಟ್ಟು ಬೆಳೆದು ಬಂದವರು. ಶಿ ಇಸ್ ಎ ವೆರಿ ಕೈಂಡ್ ಹಾರ್ಟೆಡ್ ವುಮೆನ್ ಆಸ್ ವೆಲ್. ಶಿಖಂಡಿ ಮೂವಿ ನೋಡಿ ಇದನ್ನೇ ಎಂಕರೇಜ್ ಮಾಡಿ ಹಿಂಗೆ ಅವರು ಬೆಳೀಲಿ. ಈ ಮೂವಿ ತುಂಬ ಅದ್ದೂರಿಯಾಗಿ ನಡೀಲಿ ಅನ್ನೋದು ನಾನು ಆಶಿಸ್ತೀನಿ. ನೀತಿಗೆ ಆಲ್ ದ ಬೆಸ್ಟ್. ಶಿಖಂಡಿ ಮೂವಿಯವ್ರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್. ನಾನು ನೀತು ವನಜಾಕ್ಷಿ ಫ್ರೆಂಡ್. ಶಿಖಂಡಿ ಮೂವಿ ನೋಡಿ ಓಲ್ಡ್ ಟೀಮ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಶಿಖಂಡಿ ಮೂವಿ. ಪ್ರತಿಯೊಬ್ಬರು ಬಂದು ಥಿಯೇಟ್ರಿಗೆ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಶಿಖಂಡಿ ಕನ್ನಡ ಸಿನಿಮಾ ಟ್ರಾನ್ಸ್ಜೆಂಡರ್ ಕಾನ್ಸೆಪ್ಟ್ ತಗೊಂಡಿರೋದು. ಸೊ ಯುವರಾಜ್ ಗೌಡ, ಸೊ ಕನ್ನಡ ಇಂಡಸ್ಟ್ರಿಗೆ ನ್ಯೂ ಎಂಟ್ರಿ. ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಪಿಕ್ಚರು. ಯುವರಾಜ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಶಿಖಂಡಿ. ನೋಡಿ ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯವರೆಲ್ಲ ಬಂದು ನೋಡಿ
ಕನ್ನಡ ಮೂವಿ ತುಂಬಾ ಡಿಫ್ರೆಂಟ್ ಆಗಿದೆ. ಮಾಮೂಲಿ ನೋಡೋ ಫಿಲಮ್ಗಿಂತ ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಬಂದು ಎಲ್ಲರೂ ನೋಡ್ಬೇಕಂತ ನನ್ನ ಇಚ್ಛೆ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಆಲ್ ದ ಬೆಸ್ಟ್. ಸಿಕಂಡಿ ಮೂವಿ ಇವಾಗ ಜಸ್ಟ್ ನೀತು ಅವ್ರ ಜೊತೆ ಎಲ್ಲ ಪ್ರೀಮಿಯರ್ ಶೋ ನೋಡಿದ್ವಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಇದೆ, ನಮಗೆ ಒಂದು ಇದಕ್ಕೆ ಕಾಮಿಡಿ ಪರ್ಪಸ್ಗೆ. ಬಟ್ ಸೆಕೆಂಡ್ ಹಾಫ್ ಅಷ್ಟೇ ನಮಗೆ ಕ್ಯೂರಿಯಾಸಿಟಿ ಇದೆ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಇದೆ. ಆಮೇಲೆ ಇದು ಟೆಕ್ನಿಕಲ್ ಇದರಲ್ಲಿ ಬಂದ್ರೆ DI ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಡಿಟಿಂಗು ಕೂಡ ತುಂಬಾ ಚೆನ್ನಾಗಿದೆ. RR ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಇನ್ನೂ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಎಲ್ಲರೂ ಕನ್ನಡ ಮೂವಿನ ಬಂದು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗುತ್ತೆ ಕನ್ನಡ ಇಂಡಸ್ಟ್ರಿ ಅವ್ರಿಗೆ. ಯಾಕಂದ್ರೆ ಸುಮಾರು ಮೂವಿಗಳು ಬರ್ತವೆ, ಪ್ರಮೋಷನ್ ಆಗಲ್ಲ ಅಂತ ಹೇಳ್ತಾರೆ, ಆಮೇಲೆ ಯಾರು ರಿವ್ಯೂಗಳು ಕೊಡಲ್ಲ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಕೊಟ್ಟರೆ ಎಲ್ಲ ನಮ್ಮ ಕನ್ನಡದ ಎಲ್ಲ ಆರ್ಟಿಸ್ಟ್ಗೂ ಒಂದು ಒಳ್ಳೇದಾಗುತ್ತೆ. ಇವಾಗೆಲ್ಲ ಏನಾಗುತ್ತೆ ಅಂದ್ರೆ ಬೆಂಗಳೂರಲ್ಲಿ ನಮ್ಗೆ ಥಿಯೇಟರ್ಗಳು ಸಿಗಲ್ಲ ಜಾಸ್ತಿ. ತೆಲುಗು ತಮಿಳು ಮೂವಿಗಳೆಲ್ಲ ಬಂದರೆ ನಮ್ಮ ಮೂವಿಗಳನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ. ಸೊ ಅಟ್ಲೀಸ್ಟ್ ನಿಮ್ಗಳ ಸಹಾಯದಿಂದ ಅದೊಂದು ಸ್ವಲ್ಪ ರೀಚ್ ಆದರೆ ಕನ್ನಡ ಮೂವಿಗಳು ನಿಂತ್ಕೊಳ್ತವೆ ಥಿಯೇಟ್ರಲ್ಲಿ. ಸೊ ಕನ್ನಡ ಮೂವಿಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ, ದಯವಿಟ್ಟು ಒಂದು ಸ್ವಲ್ಪ ಇದು ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಹೊಸಬ್ರು ಹಳಬ್ರು ಅಂತ ಏನಿಲ್ಲ, ಎಲ್ಲರದ್ದು ಮೂವಿಗಳನ್ನ ನೋಡಿದ್ರೆ ಆಟೋಮೆಟಿಕ್ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ. ಸೊ ಅಷ್ಟೇ, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಥಿಯೇಟ್ರಿಗೆ ಬಂದು ನೋಡಿ. ಒಂದೊಂದು ನಿಮಿಷನೂ ಆ ವೈಬ್ರೇಷನ್ ಆಗುತ್ತೆ ಅನ್ನೋದು ಜನರ ಒಂದು ಮಾತು. ಸೊ ತುಂಬಾ ಖುಷಿ ಆಗ್ತಿತ್ತು. ಸೊ ಎಲ್ಲರೊಟ್ಟಿಗೆ ಕೂತ್ಕೊಂಡು ನೋಡಿದಾಗ ಆ ಒಂದು ಖುಷಿನೇ ಬೇರೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಾನು ಈ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು, ಸೊ ನನ್ನ ಟ್ಯಾಲೆಂಟ್ ನ ತೋರಿಸ್ಬೇಕು ಅಂತ ಎಷ್ಟೊಂದು ಆಸೆಗಳಿತ್ತು. ಬಟ್ ಈ ಒಂದು ಸೆಲೆಬ್ರೇಷನ್ ಒಂದು ಎಲ್ಲ ನಮ್ಮ ಆಡಿಯನ್ಸ್ ಜೊತೆ ಕೂತ್ಕೊಂಡು, ಸೆಲೆಬ್ರಿಟೀಸ್ ಜೊತೆ ಕೂತ್ಕೊಂಡು ನೋಡಿದಾಗ ಸೊ ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಈ ಒಂದು ಮೂವಿನ ನೀವೆಲ್ಲರೂ ಸಕ್ಸಸ್ಫುಲ್ ಮಾಡ್ಕೊಡ್ಬೇಕು ಅಂತ ಎಲ್ಲರೂ ಹೇಳ್ಕೊತಾ ಇದ್ದೀನಿ. ಯಾಕಂದ್ರೆ ದಿ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರು ನೋಡಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಹಾರ್ಟ್ ಟಚಿಂಗ್ ಮೂವಿ, ಒಂದು ತಾಯಿ ಸೆಂಟಿಮೆಂಟ್. ಮಗು ಅಂದ್ರೆ ತಾಯಿ ಅನ್ಸ್ಕೋಬೇಕಂದ್ರೆ ಮಗುನ ಹೇರ್ಬೇಕು ಅಂತ ಇಲ್ಲ, ರಕ್ತಾನೇ ಹಂಚ್ಕೊಂಡು ಹುಟ್ಬೇಕು ಅಂತ ಇಲ್ಲ. ಒಂದು ಪ್ರೀತಿ, ಆ ಒಂದು ಸಹನೆ ಮಂಗಳಮುಖಿಯರಿಗೂ ಇದೆ, ಅವರಲ್ಲೂ ಒಂದು ಪ್ರೀತಿ ವಾತ್ಸಲ್ಯ ಇದೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತೋರಿಸ್ತಾರೆ ಶಿಖಂಡಿ ಮೂವಿಲಿ. ಎಲ್ಲರೂ ಈ ಒಂದು ಮೂವಿಗೆ ಒಂದು ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾವೊಂದು ಸೆಲೆಬ್ರೇಷನ್ ವಿತ್ ಸೆಲೆಬ್ರಿಟೀಸ್ ಅಂತ ಒಂದು ಶೋ ಮಾಡಿದ್ವಿ. ಆಡಿಯನ್ಸ್ಗಳ ಜೊತೆ ನಮ್ಮ ಇಡೀ ಸಿನಿಮಾ ಟೀಮ್ನ ನಾವು ಪರಿಚಯ ಮಾಡ್ಕೋಬೇಕು ಅಂತ. ಸೊ ತುಂಬಾ ಖುಷಿ ಆಗ್ತಿದೆ. ಒಳ್ಳೊಳ್ಳೆ ರಿವ್ಯೂಸ್ ಬರ್ತಿದೆ. ಫ್ರಮ್ ಡೇ ಒನ್ ಎಲ್ಲರ ರಿವ್ಯೂನು ಅದೇ ಆಗ್ತಾ ಇರೋದು. ಒಂದು ತಾಯಿ ಸೆಂಟಿಮೆಂಟ್ ಇದೆ, ಎಮೋಷನಲ್ ಇದೆ. ಅಂಡ್ ಏನಿದೆ ಶಿಖಂಡಿ ಅನ್ನೋದೆಲ್ಲರಿಗೂ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮಹಾಭಾರತಕ್ಕೂ ಈ ಸಿನಿಮಾಗೂ ಏನ್ ಸಂಬಂಧ, ಮಹಾಭಾರತಕ್ಕೂ ನಮ್ಮ ಜೀವನದಲ್ಲಿ ನಡೀತಾ ಇರೋ ಡೈಲಿ ಬೇಸಿಸ್ ಮೇಲೆ ಏನೇನ್ ನಡೀತಾ ಇದೆ ಅನ್ನೋದೊಂದು ಸಣ್ಣ ಜಿಸ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿರೋದು. ಸೊ ಐ ಥಿಂಕ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ಐ ಥಿಂಕ್ ಅದೃಷ್ಟ ಅಂತಾನೆ ಹೇಳ್ಬೋದು. ಅಂಡ್ ಶಿಖಂಡಿ ಬಗ್ಗೆ ಇವತ್ತು ಎಷ್ಟೊಂದು ಜನ ಮಂಗಳಮುಖಿಯವರು ನಮ್ಮ ಸಿನಿಮಾಗೆ ಬಂದು ಒಳ್ಳೊಳ್ಳೆ ಅವ್ರಿಗೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಇಷ್ಟು ದಿವಸ ಅವ್ರನ್ನ ತೋರಿಸ್ತಿದ್ದಂತ ಶೈಲಿನೇ ಬೇರೆ ಇತ್ತು. ಈ ಸಿನಿಮಾದಲ್ಲಿ ಅವರೊಂದು ದೈವಾಂಶ ಅನ್ನೋದನ್ನ ನಾವು ತೋರಿಸಿದೀವಿ. ಹಾಗೆ ಎಲ್ಲರಿಗೂ ಗೊತ್ತಿರೋದೇ ಜೋಗತಿ ಅವ್ರಿಗೆ ಮಕ್ಕಳಾಗೋದಿಲ್ಲ. ಸೊ ಅವ್ರಿಗೊಂದು ಮಗುವಿನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದೀವಿ. ಐ ಥಿಂಕ್ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ತಾಯಂದ್ರಿಂದ. ಖುಷಿ ಆಗ್ತಿದೆ. ಇದೇ ರೀತಿ ಮುಂದೆ ಹೋಗ್ಲಿ ಅಂತ ಬೇಡ್ತೀವಿ. ಥ್ಯಾಂಕ್ ಯು. ಶಿಖಂಡಿ ಚಿತ್ರ ನಾಯಕ ಯುವರಾಜ್ ಕೂಡ ಮಾತಾಡ್ತಿರೋದು. ಇವತ್ತು ನಮ್ದು ಶೋ ಹೌಸ್ಫುಲ್ ಆಗಿತ್ತು, ಅಲ್ಲಿ ವಿಸಿಟ್ ಮಾಡಕ್ ಬಂದಿದ್ವಿ. ಏನಂದ್ರೆ ಮೂವಿ ಕಾನ್ಸೆಪ್ಟ್ ಎಲ್ಲರೂ ಥಿಯೇಟರ್ ಬಂದು ಜನ ನೋಡಿ ತುಂಬಾ ಚೆನ್ನಾಗಿ ರಿವ್ಯೂ ಮಾಡ್ತಿದ್ದಾರೆ. ಎಸ್ಪೆಷಲಿ ಥಿಯೇಟರ್ ಫೀಲ್ ಮಾಡುವಂಥ ಮೂವಿ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಥಿಯೇಟರ್ ಸಿನಿಮಾ ನೋಡಿ. ಯಾಕಂದ್ರೆ ಇಂಥ ಸಿನಿಮಾ ಮತ್ತೆ ನಿಮ್ಗೆ ಸಿಗಲ್ಲ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ಪ್ಲೀಸ್ ಇಂಥ ಸಿನಿಮಾ ಮಿಸ್ ಮಾಡ್ಕೊಬೇಡಿ, ಎಲ್ಲ ಥಿಯೇಟರ್ ಬಂದು ನೋಡ್ತೀನಿ. ಮತ್ತೆ ಯಾರಲ್ಲಿ ಬಂದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಕ್ಯೂರಿಯಾಸಿಟಿ ಹುಚ್ಚುತ್ತೆ, ಅಷ್ಟೇ ಅಳಿಸುತ್ತೆ ಕೂಡ. ಆ್ಯಂಡ್ ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ. ತುಂಬ ಎಫರ್ಟ್ ಹಾಕಿ ಮಾಡಿರೋ ಮೂವಿ. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಅಟ್ ಥಿಯೇಟರ್.